ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ನಾನು ವ್ಲಾಗ್ನ ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು. ಒಂದು ಸುಮಾರು 2 ಗಂಟೆ ಮೇಲೆ ಆಗೋಗ್ಬಿಟ್ಟಿದೆ ಅಲ್ವಾ ಆಶಾ? 2:45 ಆಗೋಗ್ಬಿಟ್ಟಿದೆ. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಬೆಳಿಗ್ಗೆ ಒಂದು ರೆಸಿಪಿ ಮಾಡಿದ್ದೀನಿ. ಆ ಒಂದು ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ನಾನು ಯಾವ ಥರ ಮಾಡಿದೆ ಏನು ಅಂತೇಳಿ. ಹಾಗೆಯೇ ಇವಾಗ ನಾವು ಬಂದು ಯಾಕೆ ಈ ರೀತಿ ರೆಡಿಯಾಗಿದ್ದೀವಿ ಅಂದರೆ, ಇಲ್ಲೂ ಹೋಗ್ಲಿಕ್ಕಂತೂ ಖಂಡಿತ ಇಲ್ಲ. ಏನಕ್ಕೆ ಅಂತಂದರೆ, ಏನಕ್ಕಪ್ಪ ಈ ರೀತಿ ರೆಡಿಯಾಗಿದ್ದೀವಿ ಅಂದರೆ ರೀಲ್ಸ್ ಮಾಡಲಿಕ್ಕೆ ಅಷ್ಟೇ. ನೀನು ಎಲ್ಲಿಗೆ ಹೋಗೋದು ಫ್ರೆಂಡ್ಸ್? ಎಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ, ಸದ್ಯಕ್ಕೆಲ್ಲೂ ಹೋಗ್ತಾ ಇಲ್ಲ. ಮೈಯಲ್ಲಿ ತುಂಬಾ ವಿಪರೀತ ಸುತ್ತು ಸಂಕಟ ಈ ಥರ ಇದೆ ನೋಡಿ. ಎಲ್ಲ ಅಡುಗೆ ಎಲ್ಲ ಆಯಿತು, ಊಟ ಆಯಿತು. ಬೇಗನೆ 12:30ಗೆ ಊಟ ಮಾಡಿದ್ವಿ ಇವತ್ತು. ನೋಡಿ, ಅನ್ನ ಬಿಸಿ ಮಾಡಿದ್ದಂಥದ್ದು. ಇದು ಏನು ಅಡುಗೆ ಮಾಡಿದ್ದೆ ಅಂದರೆ ದಹಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಇದು ಕೂಡ ಫಸ್ಟ್ ಟೈಮ್ ಮಾಡಿರೋಂಥದ್ದು. ನೋಡಿ, ಚಪಾತಿ ಮಾಡಿದ್ದಂಥದ್ದು. ಅದನ್ನ ಹಾಗೆ ಮುಚ್ಚಿ ಇಟ್ಟಿದ್ದೀನಿ. ಚಿಕ್ಕದೊಂದು ಹಾಟ್ ಬಾಕ್ಸ್ ಇತ್ತು, ಅದು ಹಾಳಾಗಿದೆ, ಅದು ಇಲ್ಲ. ಆ ಒಂದು ಅಲ್ಲಿ ಪಿಂಕ್ ಕಲರು ಮತ್ತು ಯೆಲ್ಲೋ ಕಲರ್ ಬಾಕ್ಸ್ ಕಾಣ್ತಾ ಇದೆಯಲ್ವಾ ನಿಮಗೆ? ಚಿಕ್ಕದೊಂದು ಯೆಲ್ಲೋ ಕಲರು ಹಾಗೆ ಮತ್ತು ಪಿಂಕ್ ಕಲರ್ ಒಂದು ಬಾಕ್ಸ್ ಕಾಣ್ತಾ ಇದೆಯಲ್ವಾ? ಆ ಒಂದು ಬಾಕ್ಸಲ್ಲಿ ಎತ್ತಿಡ್ಬೋದಾಗಿತ್ತು. ಅದನ್ನು ವಾಶ್ ಮಾಡಬೇಕು. ಅದು ನನಗೆ ಕೈಗೆ ಜಂಗೋದಿಲ್ಲ, ಅದು ಎಟ್ಕೋದಿಲ್ಲ. ಹಾಗಾಗಿ ಅದನ್ನು ನಾನು ತೆಗಿಯೋದಕ್ಕೆ ಹೋಗಲಿಲ್ಲ, ರಾಮಾಯಣ ಮಾಡೋದಕ್ಕೆ ಹೋಗಲಿಲ್ಲ. ಹಂಗಾಗಿ ಫ್ರೆಂಡ್ಸ್, ಇವಾಗ ಹಾಗೆ ಚಪಾತಿ ಹಂಗೆ ಇದೆ. ಸಾಯಂಕಾಲಕ್ಕೆ ಅದನ್ನೇ ಊಟ ಫಿನಿಶ್ ಮಾಡಿಬಿಡೋಂಥದ್ದು. ನಾನು ಬೆಳಿಗ್ಗೆ ಮಾಡಿದರೆ ಸಾಯಂಕಾಲಕ್ಕೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಪಲ್ಯ ಅಥವಾ ಸಾಂಬಾರು ಮಾಡಿರ್ತೀನಿ. ಕೆಲವೊಂದು ಟೈಮ್ ಹಂಗೆ ಮಾಡಿರ್ತೀನಿ, ಇಲ್ಲ ಕೆಲವೊಮ್ಮೆ ಹೊಸ ನ್ಯೂ ಸಾರು ಮಾಡಿರ್ತೀನಿ. ರಾತ್ರಿ ಅಂತೂ ನಂಗೆ ಊಟನೇ ಸರಿಯಾಗಲಿಲ್ಲ. ಊಟ ಮಾಡಬೇಕಲ್ಲಪ್ಪ, ಹೊಟ್ಟೆ ತುಂಬ ಸುಸ್ತಾಗುತ್ತೆ, ಹಶ್ವಾಗುತ್ತೆ ಅಂತೇಳಿ ರಾತ್ರಿ ಊಟ ಮಾಡಿದ್ದಂಥದ್ದು. ಇವಾಗ ದಹಿ ಬೆಂಡೆಕಾಯಿ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಸುಮಾರಕ್ಕೆ ಅಷ್ಟೊಂದು ಹೈಯಾಗಿ ತೆಗಳಂಗೂ ಇರಲಿಲ್ಲ. ಆ ಥರ ಚೆನ್ನಾಗಿತ್ತು. ಬಟ್ ಆದರೆ ಬಿಸಾಕೋಂಥ ಮಟ್ಟಕ್ಕಂತ ಏನಿರಲಿಲ್ಲ, ವರ್ಸ್ಟಾಗಂತೂ ಇರಲಿಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ಆ ರೆಸಿಪಿನೂ ಕೂಡ ನಾನು ಈ ಒಂದು ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತೀನಿ, ಓಕೆನಾ? ನೀವು ಒಮ್ಮೆ ಟ್ರೈ ಮಾಡಿ. ಫರಿ ಚೇಂಜ್ ಇರುತ್ತೆ ಅಡುಗೆ. ಬರೀ ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಸಾಂಬಾರು. ಬೆಂಡೆಕಾಯ್ದು ಏನೇ ಸಿಂಪಲಾಗಿ ಸಾಂಬಾರು ಇನ್ನೇನು ಮಾಡ್ಬೋದು, ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ಬೋದು. ಅವೆರಡು ಬಿಟ್ಟರೆ ಏನೇನಿಲ್ಲ. ಇವಾಗ ಹೊಸ ನೀವು ಇದು ಮಾಡ್ತಾಯಿದ್ದಾರೆ, ಫ್ರೈ ಮಾಡೋದು, ಅದಕ್ಕೆ ಉಪ್ಪು ಹುಳಿ ಖಾರ ಹಾಕೋದು, ಏನೇನೋ ಮಾಡ್ತಾಯಿದ್ದಾರೆ. ನಾನು ಅದನ್ನು ಒಮ್ಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಕಡಲೆ ಹಿಟ್ಟು ಇಲ್ಲದ ಕಾರಣ ಅದು ಮಾಡೋಕ್ಕಾಗಲಿಲ್ಲ. ಇನ್ನೊಂದು 2 ಎಕ್ಸ್ಟ್ರಾ ರೆಸಿಪೀಸ್ ಇದೆ. ಅದಕ್ಕೋಸ್ಕರ ಒಂದು ಸೊಪ್ಪು ಎಲ್ಲ ತಂದಿಟ್ಟಿದ್ದೀನಿ. ಅದನ್ನು ಮಾಡೋದಕ್ಕೆ ನಾನು ಕೆಳಗಡೆ ಹೋಗೋದಕ್ಕೆ ಯಾಕೆ ತ್ರಾಸು ಅಂದರೆ, ಹತ್ತಿ ಇಳಿಯೋದಕ್ಕಾಗಲ್ಲ. 1 ಸ್ಟೆಪ್ 2 ಸ್ಟೆಪ್ ಇಲ್ಲ, ಅದು 4-5 ಸ್ಟೆಪ್ಪು ರೌಂಡ್ ಸುತ್ತಬೇಕಾಗುತ್ತೆ. ಅಷ್ಟು ಇದೆ. ಬೇಕಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ ತೋರಿಸ್ತೀನಿ. ಆ ಒಂದು ಮೆಟ್ಲ ಹೇಗೆ ಇಳಿಯೋದು ಅದನ್ನು ನೆನೆಸ್ಕೊಂಬಿಟ್ರೆ ನಂಗೆ ಹೋಗೋಕ್ಕಾಗಲ್ಲ. ಹಾಗಾಗಿ ನಾನು ಎಲ್ಲೂ ಹೋಗಿಲ್ಲ ಫ್ರೆಂಡ್ಸ್. ತುಂಬ ಆಯಾಸ ಸುಸ್ತು ಹಾಗಂತೂ. ನೋಡಿ ತೋರಿಸ್ತೀನಿ. ಕಾಣ್ತಾ ಇದೆ ಅಲ್ವಾ ಎಷ್ಟು ರೌಂಡ್ ಇದೆ, ಏನು ಎತ್ತ ಅಂತ ಆಗಲ್ಲ ನನ್ನ ಕೈಲೇ. ಹಾಗಾಗಿ ನಾನು ಹೋಗಿಲ್ಲ. ಕೆಳಗಡೆ ಹೋದರೆ ಕಡಲೆ ಹಿಟ್ಟು ತೊಗೊಂಬರ್ಬೇಕು. ಕಡಲೆ ಹಿಟ್ಟು ತೊಗೊಂಬಂದರೆ ಆ ಒಂದು ರೆಸಿಪಿ ಮಾಡಬೇಕು. ಚೆನ್ನಾಗಿ ಬಂದಿದೆ. ನಾನು ನೋಡಿರೋ ಪ್ರಕಾರ ಬೇರೆಯವ್ರು ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರೋವಂಥದ್ದು. ಅದಕ್ಕೆ ಸ್ವಲ್ಪ ನಾನು ಕೂಡ ಓನ್ ಐಡಿಯಾ ಮಾಡಿ ನಾನು ಕೂಡ ಮಾಡುವ ಅಂತ ಅಂದ್ಕೊಂಡು ಸೊಪ್ಪು ಎತ್ತಿಟ್ಟಿದ್ದೀನಿ. ಫ್ರಿಜ್ ಇರೋದ್ರಿಂದ ಏನೂ ತೊಂದರೆ ಹಾಳಾಗಿಲ್ಲ. ಸೊಪ್ಪು 4-5 ದಿನ ಆಗೋಯ್ತು ತೊಗೊಂಬಂದು. ಚೆನ್ನಾಗೇ ಇದೆ. ನೋಡೋಣ, ಟ್ರೈ ಮಾಡ್ತೀನಿ. ಅದೇ ಇವತ್ತು ಸಾಯಂಕಾಲದೊಳಗೆ ಒಂದು ಸಲ ಹೋದರೆ ಅಂಗಡಿ ಕಡೆ ಹೋಗಿ ತೊಗೊಂಬರ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಯಾವ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದ್ದೀನಲ್ಲ, ಅದನ್ನು ಖಂಡಿತ ಮಾಡಿ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ತುಂಬಾ ಟೈಮ್ ಆಗೋಯ್ತು. ನಾವು ಬೆಳಿಗ್ಗೆ 12 ಗಂಟೆಗೆ ನಾವು ವ್ಲಾಗ್ನ ಅಥವಾ ರೀಲ್ಸ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದಂಥದ್ದು. ಇವಾಗ 2:45-3 ಗಂಟೆ ಆದರೂ ಕೂಡ ನಾನು ಡ್ರೆಸ್ ಹಾಕ್ತಾನೆ ಇರೋದಾಗ್ಬಿಟ್ಟಿದೆ. ಆಶಾ ನೋಡ್ರಿ ಈ ಥರ ಸಿಂಪಲಾಗಿ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ನನಗೆ ಈ ಥರ ಸ್ಯಾರಿ ಸೂಟಬಲ್ ಅಂತ ಹೇಳಿದ್ದು. ಇದು ಒಂದು ರೀಲ್ಸ್ ಹಂಗೆ ನಾವು ಮಾಡ್ತಿರೋ ಒಂದು ರೀಲ್ಸ್, ಅದು ಕಂಟೆಂಟ್ ಹಂಗಿದೆ. ಅತ್ತೆ ಸೊಸೆದು ಕ್ಯಾರೆಕ್ಟ್ರಿಗೆ ನಾನು ಇನ್ನೂ ಸ್ವಲ್ಪ ತುರುಬು ಎಲ್ಲ ಕಟ್ಕೊಂಡು ರೆಡಿ ಆಗಬೇಕಿತ್ತು. ನೋಡುವ, ಆದರೆ ಆ ರೀತಿ ರೆಡಿ ಆಗುವ. ಇಲ್ಲಾಂದರೆ ಈಗಿನ ಒಂದು ಟ್ರೆಂಡಿಂಗಲ್ಲಿ ಏನು ಅತ್ತೆರು ಇರ್ತಾರಲ್ವ, ಆ ಒಂದು ಸ್ಟೈಲಲ್ಲೇ ಆ ಡೈಲಾಗ್ನ ನಿಮ್ಮ ಜೊತೆ ನಾವು ಪೋರ್ಟ್ರೇಟ್ ಮಾಡ್ಕೊತೀವಿ. ಹಾಗೆಯೇ ರೀಲ್ಸ್ ಅಥವಾ ಶಾರ್ಟ್ಸಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀವಿ. ಚೆಕ್ಔಟ್ ಮಾಡ್ತಾರೆ ಆಗಾಗ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಕೂಕು ರೆಡಿಯಾಗಿರೋದು ಈ ಥರ ರೆಡಿಯಾಗಿದ್ದಾಳೆ. ಈ ಥರ ಸ್ಯಾರಿ ಹಾಕಿದ್ದಾಳೆ. ಆಯಿತಾ
ಫ್ರೆಂಡ್ಸ್, ಇಲ್ಲಿ ನಾನು ದಹಿ ಬೆಂಡೆಕಾಯಿ ಮಾಡಬೇಕು ಅಂತೇಳಿದೆ. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋಂಥದ್ದು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬಂದಿದೆ, ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂತ ಅಂದಿದ್ರೆ ಅದು ಕೂಡ ಇನ್ನೇನು ಸುಮ್ಮನೆ ಆಗ್ತಾಯಿದ್ದೆ, ಚೆನ್ನಾಗಿ ಬಂದಿಲ್ಲ ಅಂದಿದ್ರೆ. ಯಾವುದೇ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರು ಕೂಡ ಅದು ನನಗೆ ಇಷ್ಟ ಆಗಿರೋಂಥದ್ದು ಅಥವಾ ತುಂಬಾ ಚೆನ್ನಾಗಿ ಬಂದಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋಂಥದ್ದು. ಇವಾಗ ನಾನು ಫಸ್ಟಿಗೆ ಈ ಒಂದು ಗೋಧಿ ಹಿಟ್ಟನ್ನು ನಾನು ಕಲಸಿ ಎತ್ತಿಟ್ಕೊತೀನಿ. ಯಾಕಂದರೆ ಅದು ಸ್ವಲ್ಪ ಮೆಲ್ಟ್ ಆಗಬೇಕಾಗುತ್ತೆ. ಮೆಲ್ಟ್ ಆದಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದು ನೆನೆಯೋದಕ್ಕೆ ಟೈಮ್ ಬೇಕಲ್ವ. ಸ್ವಲ್ಪ ಒಂದು 15ರಿಂದ 20 ನಿಮಿಷ ನೆನೆದಷ್ಟು ಕೂಡ ಚೆನ್ನಾಗಿರುತ್ತೆ ಈ ಒಂದು ಗೋಧಿ ಹಿಟ್ಟು ಮಾತ್ರ. ಮೈದಾ ಹಿಟ್ಟು ಅಂತಂದರೆ ಅದನ್ನು ನೆನೆಸಿದ್ರೆ ಏನಾಗುತ್ತೆ ಅಂದರೆ ಅದು ನೆಂದ್ರೇ ಬೆಟರು, ಬಟ್ ಆದರೆ ತೆಳುವು ಆಗ್ಬಿಡುತ್ತೆ, ಜಾಸ್ತಿ ಉಜ್ಜುವಾಗ ಈ ಹಸಿಟ್ಟು ಉಡಿ ಇರುತ್ತೇನಲ್ವ ಅದನ್ನು ಜಾಸ್ತಿ ಎಳ್ಕೊಳ್ಳುತ್ತೆ. ಜಾಸ್ತಿ ಓನ್ಲಿ ಒಂದ್ರದ್ದು ಮಾತ್ರ ಅಂದರೆ ಬರೀ ಮೈದಾ ಹಿಟ್ಟು ಅಂತ ಹೇಳ್ತಾರಲ್ವ, ಆ ಮೈದಾ ಹಿಟ್ಟಿನಲ್ಲಿ ಅದೊಂದನ್ನೇ ಹಸಿಟ್ಟನ್ನು ಯೂಸ್ ಮಾಡಿಕೊಂಡು ನಾನು ಚಪಾತಿ ಮಾಡೋದಿಲ್ಲ. ಗೋಧಿ ಹಿಟ್ಟು ಹಾಗೆ ಮೈದಾ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಚಪಾತಿ ಮಾಡೋದು. ಆವಾಗ ಜಾಸ್ತಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಅದನ್ನು ಉಡಿನ ನಾವು ಸಹಾಯ ತೊಗೊಂಡು ಚಪಾತಿನ ಲಟ್ಟಿಸ್ಕೋತೀವಲ್ವ, ಅದು ಅಷ್ಟೊಂದು ಎಳ್ಕೊಳ್ಳೋದಿಲ್ಲ. ಫ್ರೆಂಡ್ಸ್, ಇವಾಗ ನಾನು ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದಾಯಿತು. ಈ ಕಡೆ ಬೆಂಡೆಕಾಯನ್ನು ಕೂಡ ತೊಳೆದು ಒರೆಸಿ ನೀಟಾಗಿ ಅದರಲ್ಲಿ ನೀರಿನಂಶ ಒಂದು ಚೂರು ಇಲ್ದಿರೋ ಥರ ಡ್ರೈ ಮಾಡಿಕೊಂಡು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಇವಾಗ ನಾನು ಈ ರೀತಿ ಹುರಿದಿಡ್ತಾ ಇದ್ದೀನಿ. ಇವಾಗ ಈ ಬೆಂಡೆಕಾಯನ್ನು ಹುರಿದಿದ್ದಂತೂ ಆಯಿತು ಫ್ರೆಂಡ್ಸ್. ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ಐಟಮ್ಸ್ ಏನು ಬೇಕಲ್ವ, ಈರುಳ್ಳಿ, ಈ ಹಸಿರುಗಾಯಿ, ಖಾರದ ಪುಡಿ, ಈ ಥರದ್ದು ಏನೇನು ಬೇಕೋ ಅದನ್ನು ನಾನು ಜೋಡಿಸ್ಕೊತಾರಂಥದ್ದು. ಆದರೆ ಇದಕ್ಕೆ ನಾನು ಹಸಿರುಗಾಯಿನ ಏನು ಯೂಸ್ ಮಾಡ್ತಾ ಇಲ್ಲ. ಬೇಕು ಅಂದರೆ ನೀವು ಕೂಡ ಯೂಸ್ ಮಾಡ್ಕೋಬೋದು, ಬಟ್ ಆದರೆ ಸ್ವಲ್ಪ ಖಾರದ ಕ್ವಾಂಟಿಟಿ ಜಾಸ್ತಿ ಏನು ಅಂತಾರೆ, ಸ್ವಲ್ಪ ಹಸಿರುಗಾಯಿನೂ ಯೂಸ್ ಮಾಡಿ ಹಾಗೆ ಖಾರದ ಪುಡಿನೂ ಯೂಸ್ ಮಾಡ್ಕೋಬೋದು. ನನಗೇನು ಖಾರದ ಪುಡಿನೇ ಸಾಕು ಅನ್ನಿಸ್ತು, ಹಸಿರುಗಾಯಿನ ಹಾಕೋದಕ್ಕೆ ಹೋಗಲಿಲ್ಲ. ಇವಾಗ ಸ್ವಲ್ಪ ಟೊಮೊಟೊ, ಸ್ವಲ್ಪ ಈರುಳ್ಳಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲನೂ ಸಣ್ಣದಾಗಿ ಹೆಚ್ಕೊಂಡಿದ್ದಾಯಿತು ಫ್ರೆಂಡ್ಸ್. ಇವಾಗ ನಾನು ಒಂದು ಪ್ಯಾನ್ನ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಈ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹೆಚ್ಬಿಟ್ಟು ಇವಾಗ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿನ ಹೆಚ್ಚಿ ಹಾಕಿರೋಂಥದ್ದು, ಜಜ್ಜಿ ಹಾಕೋದಕ್ಕೆ ಹೋಗಲಿಲ್ಲ, ಡಿಫ್ರೆಂಟಾಗಿ ಚೆನ್ನಾಗಿರಲಿ ಅಂತೇಳಿ. ಈ ಶುಂಠಿ ಬೆಳ್ಳುಳ್ಳಿ ಹೆಚ್ಚಾಕಿದಷ್ಟು ಕೂಡ ಚೆನ್ನಾಗೇ ಒಂಥರ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಜಜ್ಜಿ ನಾವು ಹಾಕೋದಕ್ಕಿಂತ ಈ ಸಣ್ಣದಾಗಿ ಸ್ಲೈಸಸ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಈರುಳ್ಳಿ ಹಾಕಿದ ನಂತರ ನಾನು ಟೊಮೊಟೊ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಸ್ವಲ್ಪ ಚಿಟಿಕೆ ಉಪ್ಪನ್ನು ಕೂಡ ಹಾಕಿದ್ದೀನಿ, ಅದು ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಅಂತೇಳಿ ಅದು ಮಿಸ್ ಆಗಿದೆ. ಸ್ವಲ್ಪ ಮಟ್ಟಿಗೆ ಮಾತ್ರ ಹಾಕಿದ್ದಂಥದ್ದು. ಇವಾಗ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಧನ್ಯದ ಪುಡಿ, ಈ ಒಂದು ಏನು ಪೌಡರ್ಸ್ ಇದೆಯಲ್ಲ ಮಸಾಲ ಐಟಮ್ಸ್ ಪೌಡರ್ಸ್ನೆಲ್ಲನೂ ನಾನು ಸ್ವಲ್ಪ ಹಾಕಿಬಿಟ್ಟು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಹಸಿ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂತೇಳಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಾನು ಫಸ್ಟಿಗೆ ಸಾಸಿವೆ ಜೀರಿಗೆ ಹಾಕಿದ ನಂತರ ನಾನು ಸ್ವಲ್ಪ ಕಸ್ತೂರಿ ಮೇಥಿನೂ ಕೂಡ ಹಾಕಿದ್ದೀನಿ. ಚೆನ್ನಾಗಿರುತ್ತೆ, ಎಣ್ಣೆಲೆ ಹಾಕಿದಾಗ ಅದ್ರದ್ದು ಫ್ಲೇವರೇ ಚೇಂಜ್ ಇತ್ತು ಅಂತಲೇ ಹೇಳ್ಬೋದು. ಇವಾಗ ಈ ಹಸಿ ಸ್ಮೆಲ್ಲೆಲ್ಲ ಹೋಯ್ತಲ್ವ, ಈ ಪೌಡರ್ಸಲ್ಲಿರೋಂಥದ್ದೆಲ್ಲ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಫ್ರೈ ಆಯ್ತಲ್ವ. ಇದಾದ ನಂತರ ಮೊಸರನ್ನ ಆ್ಯಡ್ ಮಾಡ್ತಿರೋಂಥದ್ದು. ನೀವು ಈ ರೀತಿ ಮೊಸರು ಹಾಕೋದಕ್ಕಿಂತ ಒಂದು ಬೌಲಿಗೆ ಮೊಸರು ಹಾಕ್ಕೊಂಡು ಈ ಬೀಟರ್ನ ಸಹಾಯದಿಂದ ನೀವು ಅದನ್ನು ಬೀಟ್ ಮಾಡ್ಕೊಳ್ಳಿ. ಈ ಒಡ್ಕ ಅನ್ನೋಂಥದ್ದೆಲ್ಲ ಸ್ವಲ್ಪ ಅದು ಮಿಕ್ಸ್ ಆಗಬೇಕು, ಒಡ್ಕ ಅನ್ನೋಂಥದ್ದು ಇರಬಾರ್ದು. ಆ ರೀತಿ ನೋಡ್ಕೊಂಡು ಹಾಕಿ. ನಾನು ಅದನ್ನು ಕರೆಂಟ್ ಹೋಗಿರೋ ಒಂದು ಇದರಲ್ಲಿ ನಾನು ಅಡುಗೆ ಮಾಡುವಾಗ ಕರೆಂಟ್ ಹೋಗ್ಬಿಟ್ಟಿತ್ತು. ಆ ಒಂದು ಟೆನ್ಷನಲ್ಲಿ ನಾನು ಯಾವುದೋ ಗ್ಯಾನಲ್ಲಿ ನಾನು ಹಾಗೆ ಪಾಕೆಟ್ ಹೊಡೆದ್ಬಿಟ್ಟು ಹಾಕಿಬಿಟ್ಟೆ ಮೊಸರು. ನೀವು ಆ ರೀತಿ ಮಾಡೋಕ್ಕೋಗ್ಬಿಡಿ. ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯ ಅಥವಾ ಒಂದು ಬೀಟರ್ನ ಸಹಾಯದಿಂದ ಅದನ್ನು ನೀವು ಬೀಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದೇ ಪೇಸ್ಟ್ ಥರ ಬರುತ್ತೆ, ಅವಾಗ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಅದು ಮಸಾಲೆ ಎಲ್ಲ ನಂತರ ನಾನು ಮೊಸರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಅದು ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಈ ಹುರಿದಿಟ್ಕೊಂಡಿದ್ದಂಥ ಬೆಂಡೆಕಾಯಿನ ಹಾಕಿ ಸ್ವಲ್ಪ ಕೊತ್ತಂಬರಿನೂ ಕೂಡ ನಾನು ಉದಿಸಿ ಸುಮ್ಮನೆ ಒಂದು 5 ನಿಮಿಷ ನಾನು ಕುದಿಸೋದಕ್ಕೆ ಹೋಗೋದಿಲ್ಲ, 3-3.5 ನಿಮಿಷ ಕುದಿಸಿದ್ರೆ ಬೇಜಾನಾಗೋಯ್ತು ಅಂತಲೇ ಹೇಳ್ಬೋದು. ಬೆಂಡೆಕಾಯಿ ಹಾಕಿದ ನಂತರ ನಾವು ಜಾಸ್ತಿ ಕುದಿಸೋದಕ್ಕೆ ಹೋಗ್ಬಾರ್ದು, ಅದು ಲೊಳೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಜಾಸ್ತಿ ಬೆಂದಷ್ಟು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತಲೇ ಹೇಳ್ಬೋದು. ಇವಾಗ ನಾನು ಅದನ್ನು ಬೇಯಲಿಕ್ಕೆ ಒಂದು 3-3.5 ನಿಮಿಷ ಬೇಯಲಿಕ್ಕೆ ಮುಚ್ಚಿಟ್ಟಿದ್ದೀನಲ್ವ. ಈ ಕಡೆ ನಾನು ಚಪಾತಿಗೂ ಕೂಡ ಎಲ್ಲ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ, ಅಂದರೆ ಲಟ್ಟಿಸಿ ಚಪಾತಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಸ್ಟವ್ ಮೇಲೆ ಒಂದು ಹೆಂಚನ್ನ ಇಟ್ಟು ಅದು ಕಾಯಲಿಕ್ಕೆ ಇಟ್ಟಿದ್ದೆ. ಈ ಸಾಂಬಾರು ಕೂಡ ಅಂದರೆ ಏನು ದಹಿ ಬೆಂಡೆಕಾಯಿ ಪಲ್ಯ ರೆಡಿ ಆಗಿದೆ, ಅದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಈ ಚಪಾತಿನೂ ಕೂಡ ಸುಡ್ತಾ ಇದ್ದೀನಿ. ಈಗ ಚಪಾತಿ ರೆಡಿ ಆಯಿತು. ಮಾಷನ್ಗೆ ಸರ್ವ್ ಮಾಡ್ಕೊಡೋಂಥದ್ದು ತುಂಬಾ ಟೇಸ್ಟಿಫುಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು, ದಹಿ ಬೆಂಡೆಕಾಯಿ ಪಲ್ಯ. ಬಟ್ ನನಗೆ ಏನಕ್ಕೆ ಸ್ವಲ್ಪ ಒಂದು
10-15% ನನಗೆ ಯಾಕೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಈ ಬೀಟರ್ನಿಂದ ನಾನು ಸ್ವಲ್ಪ ಒಡ್ಕ ಅನ್ನೋಂಥದ್ದನ್ನ ಫುಲ್ಲೆಲ್ಲ ಮಿಕ್ಸ್ ಮಾಡಬೇಕಾಗಿತ್ತು. ನನಗೆ ಅರ್ಜೆಂಟಲ್ಲಿ ಅವಸರದಲ್ಲಿ ಕರೆಂಟ್ ಹೋಗ್ಬಿಡ್ತಲ್ಲ, ನನಗೆ ಇನ್ನೊಂದು ಲೇಟ್ ಆಗಿಬಿಟ್ಟಿತ್ತು. ಇವಾಗಂತೂ ನನಗೆ ಒಂದು 8-8:15 ಅಷ್ಟೊತ್ತಿಗೆ ಊಟನ ತಿಂಡಿನ ಏನಾದರೂ ತಿಂದುಬಿಡಬೇಕು, ಆ ಥರ ಹೆವಿ ಆಗ್ತಾಯಿದೆ ಸುಸ್ತು. ಹಂಗಾಗ್ಬಿಟ್ಟು ಆ ಒಂದು ಇದರಲ್ಲಿ ನಾನು ಲೇಟ್ ಆಗಿಬಿಡ್ತಲ್ಲ ಲೇಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಆ ರಭಸದಲ್ಲಿ ಹಾಗೆ ಆಗಿಬಿಟ್ಟೆ. ಮೊಸರು ಕರೆಂಟ್ ಬೇರೆ ಹೋಗಿತ್ತು, ಕತ್ಲು ಥರ ಅನಿಸ್ತಾ ಇತ್ತು. ಹಾಗಾಗಿ ನನಗೆ ಅದನ್ನು ಬೀಟರ್ನ ಸಹಾಯದಿಂದ ನಾನು ಏನೋ ಬೀಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹಾಗಾಗಿ ಸ್ವಲ್ಪ ಮಾತ್ರ ನನಗೆ 15% ನನಗೆ ಇಷ್ಟ ಆಗದೆ ಇದ್ದಿದ್ದು ಅಷ್ಟೇ. ಟೇಸ್ಟ್ ವೈಸ್ ಫ್ರೆಂಡ್ಸ್, ಈ ಒಂದು ಓಲೆನ ವೇರ್ ಮಾಡಿರೋಂಥದ್ದು ಆ ಒಂದು ಕ್ಯಾರೆಕ್ಟ್ರಿಗೆ ಹೇಗಿದೆ, ಚೆನ್ನಾಗಿದೆಯಾ ಹೇಳಿ. ಸಖತ್ತಾಗಿದೆ ಅಲ್ವಾ? ಅದೇ ಕ್ಯಾರೆಕ್ಟ್ರಿಗೆ ಚೆನ್ನಾಗಿದೆಯಾ ಫ್ರೆಂಡ್ಸ್? ನನ್ನ ಒಂದು ಔಟ್ಫಿಟ್ಟಿಂಗ್, ನನ್ನ ಒಂದು ಬಟ್ಟು, ಲಿಫ್ಟಿಕ್ಕು, ಇಯರಿಂಗ್, ಸ್ಯಾರಿ, ಸರ ಎಲ್ಲ ಚೆನ್ನಾಗಿದೆಯಾ? ಅತ್ತೆ ಕ್ಯಾರೆಕ್ಟ್ರಿಗೆ. ಇವಳು ಸೊಸೆ ಕ್ಯಾರೆಕ್ಟರ್, ಮಾಡ್ರನ್ ಸೊಸೆ. ಮಾಡ್ರನ್ ಸೊಸೆ, ಮಾಡ್ರನ್ ಸೊಸೆ. ಏನು ಮಾಡ್ತಾಳೆ ಬನ್ನಿ ನೋಡುವ. ಕೂಕು ಏನಾಗಿ ಕೂಕ? ನಾನು ಟಿಕ್ ಟಾಕ್ ಸ್ಟ್ಯಾಂಡ್ ರೆಡಿ ಮಾಡ್ತಾ ಇದ್ದೀನಿ ಗಾಯ್ಸ್. ಯವ್ವ ಇದೆ ಅವಳಿಗೆ ಟಿಕ್ ಟಾಕ್ ಸ್ಟ್ಯಾಂಡು. ಕಾಲ ಸಪೋರ್ಟ್ ಕೊಟ್ಬಿಟ್ರೆ ಆಯ್ತಾ? ಎಳಿತಿದ್ದೀನಿ ನಾನು, ಇಷ್ಟು ಮಾಡ ಹಂಗೆ. ಇದೇ ನಮಗೆ ಟಿಕ್ ಟಾಕ್ ಸ್ಟ್ಯಾಂಡು. ಹಿಂಗಿದೆ ನೋಡಿ. ಹಾಂ ಓಕೆ, ಇಲ್ಲಿ ಇಟ್ಬಿಟ್ಟು ಇಲ್ಲಿ ಮಾಡೋದಂತೆ. ಏನು ಮಾಡ್ತಿದ್ಯಾ ಮಾಮಿ? ಗುಳಿ ಬಜ್ಜಿ. ಗುಳಿ ಬಜ್ಜಿ ಅಂದರೆ ಏನು? ಗುಳಿ ಬಜ್ಜಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ ಹೆಂಗೆ ಬರುತ್ತೆ ಗುಳಿ ಬಜ್ಜಿ ಅಂತ. ಐ ಡೋಂಟ್ ನೋ. ಮತ್ತೆ ಗೊತ್ತಿಲ್ಲ ಹೇಗೆ ಮಾಡ್ತಿದ್ಯಾ? ಏನದು? ಬಟ್ ಮಾಡ್ತೀನಿ. ಧನ್ಯ ಗೈಸ್, ಧನ್ಯ. ಇವಾಗ ನಾವು ಬಿಟ್ಟು ಗುಳಿ ಬಜ್ಜಿ ತಿನ್ನಕ್ಕೆ ಬಾಯ್ತಾ? ಓಕೆ, ಗುಳಿ ಬಜ್ಜಿ. ಇನ್ನೂ ರೇಸ್ ಮಾಡ್ತಾ ಇದೆ ಗಾಯ್ಸ್. ನಾನು ವ್ಲಾಗ್ ಮಾಡುವ ಅಂತ ಬಂದೆ. ಸ್ವಲ್ಪ ಕೆಲಸ ತೋರಿಸಿದ್ರೆ ಅರ್ಧ ಬರೋ ಟೀ ಮಾಡೋಣ ಬಂದು. ಹಾಲಿದೆಯಾ? ನೀನು ಹೇಳಿದಲ್ಲ ಬೆಳಿಗ್ಗೆ ಡಿಕಾಕ್ಷನ್ ಮಾಡಿ. ಡಿಕಾಕ್ಷನ್ ಇಲ್ಲ ಇಲ್ಲ, ಅವು ಬೆಳಿಗ್ಗೆ ಅರ್ಧ ಹಾಲು ಎತ್ತಿಡೋಣ ಅಂತ ಹೋದ್ನಾ. ನೀನು ಬೇಡ ಬಿಡು, ಇನ್ನೇನು ಅರ್ಧ ಹಾಲು ಎತ್ತಿಡ್ತೀಯ? ಅವು ಅಷ್ಟು ಹಾಲು ಕಾಫಿ ಮಾಡು ಅಂದಲ್ಲೂ ಮಾಡಿದೆ. ಗುಳಿ ಬಜ್ಜಿ ಮಾಡಲಿಕ್ಕಂತ ಹೋದೆ, ಬಟ್ ಆದರೆ ನಾನು ಹಾಕಿರೋಂಥ ಐಟಮ್ಸ್ ಯಾವುದೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಅದು ಫಸ್ಟು ಚೆನ್ನಾಗಿ ಬರಲಿ, ನಂತರ ಇನ್ನೊಮ್ಮೆ ಟ್ರೈ ಮಾಡಿ ಅದನ್ನು ನೀಟಾಗಿ ಪರ್ಫೆಕ್ಟಾಗಿ ಬಂದರೆ ಟ್ರೈ ಮಾಡಿ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ಗೋಳಿ ಬಜ್ಜಿ ಹೋಗಿ ಹೆಂಗೆ ಗೋಳಿ ಬಜ್ಜಿ ಥರ ಇಲ್ಲ, ಇದು ಹಪ್ಪಳ ಆಗವೆ. ಸಂಡಿಗೆ ಸಂಡಿಗೆ ಹಪ್ಪಳ ನಾವು ಮಾಡಿದ್ವಲ್ಲ ಸಂಡಿಗೆ, ಸೇಮ್ ಹಂಗೆ ಇದಾವೆ. ಫ್ರೆಂಡ್ಸ್, ನಾನು ಎಂದು ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು ಗುಳಿ ಬಜ್ಜಿ. ಬಟ್ ಆದರೆ ಆಶಂಗೆ ಹೊಸ ಥರ ಇರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಅಂತ ಮಾಡ್ತಾ ಇದ್ದೀನಿ. ಅದು ಬಿಡು ಸಂಡಿಗೆ ಹಪ್ಪಳ ಆಗಿದೆ ಬಿಡ. ಜಾಸ್ತಿ ನೀನು ಮಾಡಬಾರ್ದಾಗಿತ್ತು ನೋಡಿ, ಎಷ್ಟೊಂದು ವೇಷ್ಟ. ಅದಕ್ಕೆ ನಾನು ಇದಕ್ಕೂ ಜಾಸ್ತಿ ಕಲ್ಸಕ್ಕೆ ಹೋಗಲಿಲ್ಲ. ಓ, ಇದೇ ಜಾಸ್ತಿ ಆಯ್ತು, ಇದಕ್ಕೂ ಜಾಸ್ತಿ ಕಲ್ಸಕ್ಕೆ ಹೋಗಿದ್ದ. ಅದೆಷ್ಟು ಬರ್ತದೆ ಗುಳಿ ಬಜ್ಜಿ, ಬನ್ ಥರ ಬರ್ತಾವಲ್ಲ, ನೆನಾಕ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಹಾಗಾದ್ರೆ ನೆನಾಕ್ ಬಿಟ್ಬಿಡು, ಇದು ಸ್ಟಫಿಂಗ ಅದನ್ನಷ್ಟು ತೇರಿಸ್ಬಿಡು.
ಈ ಒಂದು ರೆಸಿಪಿನ ಯಾರಿಗೋಸ್ಕರನೂ ಮಾಡ್ತಾ ಇಲ್ಲ, ಏನೂ ಇಲ್ಲ. ಯಾರಿಗೋಸ್ಕರನಾದರೂ ಏನಾದರೂ ಮಾಡಿಕೊಟ್ರೆ ಆಮೇಲೆ ತಿನ್ನೋದು ತಿಂತಾರೆ ಮತ್ತು ಹಿಂದೆ ನಮಗೆ ಬಗ್ಗಿತಾರೆ. ಅದಕ್ಕೋಸ್ಕರ ಯಾರಿಗೋಸ್ಕರನೂ ಮಾಡ್ತಾ ಇಲ್ಲ. ಹೊಸ ಸ್ನ್ಯಾಕ್ಸ್ ಕಂಡಿಡ್ದಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ವಾವ್, ಸೂಪರ್ ಆಯಿತಾ. ಅಷ್ಟಂಗೆ ತುಂಬ ಇಷ್ಟ ಆಗಿದೆ. ಇದಕ್ಕೆ ಕಾಫಿ ಕುಡಿದು ತಿಂದ್ಬಿಟ್ಟು ಕಾಫಿ ಕುಡಿಯೋದು. ನಾವು ಯಾರಿಗೋಸ್ಕರನಾದರೂ ಪ್ರೀತಿಯಿಂದ ಮಾಡಿಕೊಡೋಣ ಅಥವಾ ಹೇಳೋಣ ಕೇಳೋಣ ಇದೇನಾಗುತ್ತೆ ಅಂತಂದರೆ ಮತ್ತೆ ತಿನ್ನೋದು ತಿಂದು ನಮಗೇನೆ ನೀನೇ ಸರಿ ಇಲ್ಲ ಅಂದ್ಬಿಡ್ತಾರೆ. ಹಾಗಾಗಿ ಯಾರಿಗೋಸ್ಕರನೂ ಇದು ಯಾರು ಒಂದು ಕೇಳಿರೋಂಥ ರೆಸಿಪಿನೂ ಅಲ್ಲ, ಯಾರಿಗೋಸ್ಕರನೂ ಮಾಡ್ತಿರೋಂಥದ್ದಲ್ಲ. ನಮಗೆ ಇಷ್ಟ ಆಗಿ ಟ್ರೈ ಮಾಡಿದಂಥದ್ದು. ಇದು ಅಷ್ಟಾಗಿ ಸರಿ ಬಂದಿಲ್ಲ. ಇನ್ನೊಂದು ಸಲ ಸರಿ ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಒಂದು ಸ್ನ್ಯಾಕ್ಸಿಗೆ ಸೈಡಿಗೆ ಕಾಫಿ ಮಾಡ್ತಾ ಇರೋಂಥದ್ದು ಈ ಒಂದು ಹಾಲಿಗೋಸ್ಕರನೇ ನನಗೆ ಇಳಿದು ಹತ್ತಿ ತರೋದಕ್ಕಾಗೋದಿಲ್ಲ. ನಮ್ಮ ಆಶನ ಎಲ್ಲೂ ನಾನು ಜಾಸ್ತಿ ಅಂಗಡಿ ಕಳಿಸಿ ರೂಢಿ ಇಲ್ಲ. ನಾನೇ ಹೋಗಬೇಕು. ನನಗೆ ಬೇರೆ ವಿಪರೀತ ಆಯಾಸ ಸುಸ್ತು ಜೊತೆಗೆ ಇರುತ್ತೆ ನನಗೆ ಈಗಂತೂ. ಹಾಗಾಗಿ ನಾನು ಹೋಗಲಿಲ್ಲ. ಡಿಕಾಕ್ಷನ್ನೇ ಮಾಡ್ತಿರೋಂಥದ್ದು. ಸಂಜೆ ಬೇರೆ ಆಗೋಗಿತ್ತಲ್ವ. ಹಾಗಾಗಿ ನಮ್ಮ ಕೂಗೋಗೆ ಯಾವುದಾದ್ರೂ ಒಂದು ರೆಸಿಪಿನೋ ಅಥವಾ ಅಡುಗೆನೋ ಏನೋ ಒಂದು ಪಲ್ಯ ಮಾಡಿಕೊಟ್ರೆ ಅದು ಪರ್ಫೆಕ್ಟಾಗಿ ಬರಬೇಕು. ಅವಾಗ ಅವಳು ಇಷ್ಟಪಡ್ತಾಳೆ. ಇದು ಸ್ವಲ್ಪ ಏನಾಗಿದೆ ಗೊತ್ತಿಲ್ಲ, ಒಟ್ಟು ಗಟ್ಟಿ ಥರ ಬಂತು. ನಾನು ಇದಕ್ಕೆ ಒಂದು ಏನು ಆ್ಯಡ್ ಮಾಡಿದೆ ಅಂದರೆ ಕಾರ್ನ್ಫ್ಲೋರ್ ಆ್ಯಡ್ ಮಾಡಿದೆ. ಮೋಸ್ಟ್ಲಿ ಅದು ಫಾಲ್ಟ್ ಇರ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ ಮೈದಾ ಹಿಟ್ಟನ್ನ ನೆನೆಯೋದಕ್ಕೆ ಟೈಮ್ ಕೊಡಬೇಕಾಯ್ತು. ಅದನ್ನು ನಾನು ಮಾಡಲಿಲ್ಲ. ಹಾಗಾಗೋ ಏನೋ ಅಥವಾ ಕಾರ್ನ್ಫ್ಲೋರ್ದು ಹಿಟ್ಟನ್ನ ನಾನು ಮಿಕ್ಸ್ ಮಾಡಿದೆ, ಹಾಗಾಗೋ ಗೊತ್ತಿಲ್ಲ. ಸ್ವಲ್ಪ ಗಡ್ಸ್ ಬಂತು. ಇದ್ರ ಫಾಲ್ಟ್ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ಟೈಮು ಒಮ್ಮೆ ಮಾಡಿ ಅದು ಚೆನ್ನಾಗಿ ಬಂತು ಅಂದರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಮಾಡೋದಕ್ಕೆ ಹೋಗಿದ್ದು ಗುಳಿ ಬಜ್ಜಿನೇ ಮಾಡೋದಕ್ಕೆ ಹೋಗಿದ್ದು. ಬಟ್ ಆದರೆ ಈ ರೀತಿ ಆಯಿತು. ನಾನು ಕಾರ್ನ್ಫ್ಲೋರ್ದು ಹಿಟ್ಟನ್ನ ನಾನು ಏನಕ್ಕೆ ಹಾಕ್ತೀನಿ, ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ ಹಾಕಿದೆ. ಅದು ಗಡ್ಸಾಗ್ಬಿಡ್ತು. ಅದು ಉಬ್ಬಲೇ ಇಲ್ಲ. ಉಬ್ಬೋದಕ್ಕೆ ಮೈದಾ ಹಿಟ್ಟಿಗೆ ಟೈಮ್ ಕೊಡಬೇಕಾಗಿತ್ತು. ಹಾಗಾಗಿ ಇದು ಸ್ವಲ್ಪ ಫಾಲ್ಟ್ ಅಂತ ಅನಿಸು. ನಾನು ಹಾಗಾಗಿ ಏನೇನು ಹಾಕದೆ ಬಿಟ್ಟೆ, ಅದನ್ನೇನೋ ಶೇರ್ ಮಾಡಿಲ್ಲ. ತುಂಬಾ ಚೆನ್ನಾಗಿತ್ತು. ನಾನು ಹಾಕಿದಂಥ ಪದಾರ್ಥಗಳ ಏನಿದೆಲ್ಲ ಕಾಯಿ ಮೆಣಸು ತುಂಬಾ ಟೇಸ್ಟ್ ಕೊಡ್ತಾಯಿತ್ತು. ಶುಂಠಿ ಬೆಳ್ಳುಳ್ಳಿ ಎಲ್ಲ ಅದು ಒಂದು ಕಾಯಿ ಚೂರು ಅಥವಾ ಮೆಣಸು ಹಸಿರುಗಾಯಿ ಎಲ್ಲ ಹಾಕಿದೆ. ಈರುಳ್ಳಿ ಒಂದು ಹಾಕಿರಲಿಲ್ಲ. ಇಷ್ಟೆಲ್ಲ ಹಾಕಿ ಮಾಡಿದಂಥದ್ದು ಚೆನ್ನಾಗಿತ್ತು ಟೇಸ್ಟ್ ವೈಸ್ ಮಾತ್ರ. ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ನಾನೇನೋ ಒಂದು ಮಾಡೋದಕ್ಕೆ ಹೋಗಿ ಏನೋ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ಅಂತ ಹೇಳಲ್ಲ, ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ. ಬಟ್ ಆದರೆ ನಾನು ಏನೇನು ಹಾಕಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಬಟ್ ಸಂಜೆ ಸ್ನ್ಯಾಕ್ಸ್ ಏನೋ ಮಾಡಲಿಕ್ಕೆ ಹೋಗಿ ಕೂಗೋಗೆ ಈ ರೀತಿ ರೆಡಿ ಮಾಡಿದೆ. ಚೆನ್ನಾಗಿತ್ತು. ಹೆಂಗಿದೆ ಕುಕ್ಕ? ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ನೋಡ್ತಾ ಇದ್ದೀರಲ್ವ. ಈ ರೀತಿ ನಾನು ಕೂಡ ಒಂದು ದಿನದ ಒಂದು ಕ್ಲಿಪ್ಪಿಂಗ್ಸ್ನ ಏನೆಲ್ಲ ನಡೀತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಮಗಳದ್ದು ಒಂದು ಚಾನಲ್ ಇದೆ ಅಲ್ವಾ, ರಶ್ಮಿ ಕರಿಯಪ್ಪ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅವಳಿಗೂ ಕೂಡ ಸಪೋರ್ಟ್ ಮಾಡಿ. ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನ್ನ ಮಗಳಿಗೂ ಕೂಡ ಸಪೋರ್ಟ್ ಮಾಡಿ. ಅಲ್ಲೂ ಕೂಡ ನನ್ನ ಮಗಳು ಚಾನಲ್ಗೆ ಅವಳು ಕೂಡ ಡೈಲಿ ವ್ಲಾಗ್ಸ್ನ ಹಾಕ್ತಾ ಇರ್ತಾಳೆ, ಶಾರ್ಟ್ಸ್ ಹಾಕ್ತಾ ಇರ್ತಾಳೆ. ಮೆಣಸು ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೆ. ತುಂಬ ಚೆನ್ನಾಗಿ ಅಂತ ಬಂದಿದೆ. ಬೆಳ್ಳುಳ್ಳಿ ಕಾಯಿ ಎಲ್ಲ ತಿಂದ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ಹೊಸ ಸ್ನ್ಯಾಕ್ಸು. ಯಾರಿಗೆಲ್ಲ ಈ ಸ್ನ್ಯಾಕ್ಸ್ ತೋರಿಸ್ಬೇಕೋ ಕಮೆಂಟಲ್ಲಿ ತಿಳಿಸಿ, ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋ ಇಷ್ಟೇ. ಇವತ್ತಿನ ಒಂದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಒಂದು ಡೇ ಫುಲ್ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗನ್ನಿಸ್ತು ಈ ಒಂದು ವೀಡಿಯೋ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ. ಫ್ರೆಂಡ್ಸ್, ಟೇಕ್ ಕೇರ್, ಬೈ, ಲವ್ ಯು ಆಲ್.